ಎಲ್ಲರಿಗೂ ತುಂಬ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಕುರ್ಚಿ ಮಂಡಲದ ಪರವಾಗಿ ತುಂಬು ಹೃದಯದ ಸ್ವಾಗತವಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು, ಮಾಜಿ ಶಾಸಕರಾಗಿರ್ತಕ್ಕಂಥ ಅವರಿಗೆ ನಾವೆಲ್ಲರೂ ಇವತ್ತು ಅವರನ್ನ ಸನ್ಮಾನಿಸುವ ಕಾರ್ಯಕ್ರಮ. ರಾಕೇಶ್ ಅಣ್ಣ ಟೀಮ್ ರವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳಿಸೋಣ. ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ರೋಹಿತ್, ಅದೇ ರೀತಿಯಾಗಿ ಸಾಗರ್ ಮಾನೇರವರು ಗೊತ್ತಾದರೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಮಾರುತಿ ಕಾಂಬ್ಳೆರವರು ಬಿಜೆಪಿ ಮೇಲವರು ಶ್ಯಾಮ್ ಪಾಷಾ ಒಳಗೊಳ್ತಾ ಇದ್ದಾರೆ. ಸನ್ನಿಕರವರು ವಿಠಲ್ ದೇವಮನೆ 10 ಜನ ಕಾರ್ಯಕರ್ತರು ವಿವಾಗಿ ತುಂಬುವುದಾದ ಜೋರಾದ ಚಪ್ಪಾಳೆ ದೇವರನ್ನ. ಮುಂದಿನ ತಲೆಮಾರಿಗಾಗಿ ನಾನೇನು ಮಾಡಬೇಕು ಅನ್ನುವಂತಹ ಯೋಚನೆ ಇಲ್ಲ ಅಂದ್ರೆ, ಒಂದು ಸರ್ಕಾರ ಕೇವಲ ಚುನಾವಣೆ ಗೆಲ್ಲೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡ್ರೆ ಏನು ಆಗಬಹುದು ಅನ್ನೋದನ್ನ ಇವತ್ತು ಕರ್ನಾಟಕದ ಜನ ಅನುಭವಿಸ್ತಾ ಇದ್ದಾರೆ, ಕುಡಚಿಯ ಜನ ಅನುಭವಿಸ್ತಾ ಇದ್ದಾರೆ. SCB TSP ಹಣ ಕರ್ನಾಟಕದಲ್ಲಿ ದಲಿತರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ವಿಶೇಷವಾದಂತಹ ಕಾಯ್ದೆಯನ್ನ ಜಾರಿಗೆ ತಂದ್ವಿ. ಅದನ್ನ SCP TSP ಕಾಯ್ದೆ ಅಂತ ಹೇಳ್ತೀವಿ. SCP ಅಂದ್ರೆ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಅಂತ. ಸ್ಪೆಷಲ್ ಕಾಂಪೊನೆಂಟ್ ಅಂದ್ರೆ ಏನು ಅಂತ ಹೇಳಿ ಯಾವುದಕ್ಕೆ ಕರೀತಾರೆ? ಯಾರಿಗೂ ಸಿಗಲಾರದ್ದು ಅವರಿಗೆ ಸಿಕ್ಕರೆ ಅದು ಸ್ಪೆಷಲ್. SC ST ಗಳಿಗೆ ಇಲ್ಲಿಯವರೆಗೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷದ ಅವಧಿಯಲ್ಲಿ 52,000 ಕೋಟಿ ರೂಪಾಯಿಗಳನ್ನ SC ST ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿರುವ ಹಣವನ್ನ ಡೈವರ್ಟ್ ಮಾಡಿದ್ರು. 52,000 ಕೋಟಿಯಲ್ಲಿ ಕರ್ನಾಟಕದ ಎಷ್ಟು SC ST ಕುಟುಂಬಗಳಿಗೆ ನಾವು ಮನೆಯನ್ನ ಕೊಡಬಹುದಾಗಿತ್ತು. ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳಿ ಗ್ಯಾರಂಟಿ ಯೋಜನೆಗೆ ಇದನ್ನು ಬಳಸ್ತಾರೆ. ಚುನಾವಣೆ ಅಂದ್ರೆ ನಾವು ಈಗಿರುವ ವಾತಾವರಣವನ್ನ ಮತ್ತಷ್ಟು ಬದಲಾವಣೆ ಹೇಗೆ ಮಾಡಬಹುದು, ಈಗಿರುವಂತಹ ವಾತಾವರಣದಲ್ಲಿ ಇರುವಂತಹ ದಬ್ಬಾಳಿಕೆಯನ್ನ ಹೇಗೆ ನಿಲ್ಲಿಸಬಹುದು, ಸರ್ಕಾರದ ಯೋಜನೆಗಳು ಅದು ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಲಾರದೆ ಎಲ್ಲೋ ಒಂದು ಕಡೆ ಲೂಟಿ ಆಗ್ತಾ ಇದ್ರೆ ಅದನ್ನ ಹೇಗೆ ತಡೆಯಬಹುದು, ಇದರ ಉಪಯೋಗ ಈ ಸಮಾಜಕ್ಕೆ ಹೇಗೆ ಸಿಗಬಹುದು ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿ ರಾಜಕಾರಣ ಮಾಡೋದಿರುತ್ತೆ. ಒಬ್ಬರಿಂದ ಇದು ಬದಲಾವಣೆ ಸಾಧ್ಯ ಆಗಲ್ಲ, ಎಲ್ಲರೂ ಸೇರಿದಾಗ ಬದಲಾವಣೆ ಸಾಧ್ಯ ಆಗತ್ತೆ. ಆ ಬದಲಾವಣೆಗೆ ನಾವು ನೀವು ಜೊತೆಯಾಗಿ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಇವತ್ತು ಬಹಳ ಒಳ್ಳೆ ಸುದ್ದಿಯನ್ನ ಕೊಡ್ಲಿ. ರಾಕೇಶ್ ಅವರ ಮೂಲಕ ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಸೇವೆ ಸಲ್ಲಿಸುವಂತಹ ಅಧಿಕಾರ ಅವಕಾಶ ಅವರಿಗೆ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಂದು ಸಾರಿ ಶುಭಾಶಯವನ್ನ ಕೋರ್ತಾ ಆತನ ಮುಗಿಸ್ತಾನೆ. ಬೋಲೋ ಭಾರತ್ ಮಾತಾ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್.